ಹಾಯ್ ಹಲೋ ನಮಸ್ಕಾರ ದೋಸ್ತು, ಲೆಟ್ಸ್ ಗೋ ಎಕ್ಸ್ಪ್ಲೋರ್. ದೋಸ್ತು 5 ಗಂಟೆಗೆ ಬೈಕ್ ಓಡಿಸ್ಕೊಂಡು ರೋಡಲ್ಲಿ ಬರ್ತಾ ಈ ಸನ್ರೈಸ್ ನೋಡ್ತಾ ಈ ವ್ಯೂನ ಎಂಜಾಯ್ ಮಾಡ್ತಾ ಹಂಗೆ ಹೋಗ್ತಾ ಇದ್ದೀವಿ ನಮ್ಮ ಡೆಸ್ಟಿನೇಷನ್ಸ್ಗೆ. 2024 ವರ್ಷ ಮಾನ್ಸೂನ್ 120% ಮಳೆ. ವೆದರ್ ಫೋರ್ಕಾಸ್ಟ್ ಅವ್ರ ಪ್ರಕಾರ 107% ಮಳೆ ಆಗಬೇಕಾಗಿತ್ತು, ಆದರೆ ಸರ್ಪ್ರೈಸಿಂಗ್ ಆಗಿ 120% ಮಳೆ ಆಗಿದೆ. ನೀವು ಯಾರು ರೋಡಲ್ಲೇ ಪ್ಲಾಸ್ಟಿಕ್ ಬಿಸಾಕ್ತೀರಾ ಅಂದರೆ ಈಗಲೇ ಪಾಸ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿ. ನಾವು ಈ ಥರ ಕ್ರಿಯೇಟ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ದೇವ್ರು ಕ್ರಿಯೇಟ್ ಮಾಡಿರೋದನ್ನ ಉಳಿಸ್ಕೊ ಹೋಗೋಣ. ಸೊ ನಾನು ನಿಮ್ಮನ್ನ ಕರ್ಕೊಬಂದಿರೋ ಜಾಗಕ್ಕೆ ವೆಲ್ಕಮ್ ಗಾಯ್ಸ್. ಹೊಸ ದಿನ ಹೊಸ ಜರ್ನಿ. ಇವತ್ತು ನಾನು ನನ್ನ ಫ್ರೆಂಡ್ ರಿತೇಶ್ ಇಲ್ಲಿಗೆ ಬಂದಿದ್ದೀವಿ. ಈ ಜಾಗದ ಹೆಸರು ಗುಂಡ್ಲು ಡ್ಯಾಮ್ ಅಂತ. ಈ ಜಾಗ ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಬಂದು ಇಲ್ಲಿಗೆ ವಿಸಿಟ್ ಮಾಡಿ ಈ ಕಡೆ ರೂಟ್ ಬಂದಾಗ. ಫ್ಯೂಚರ್ ಹೇಗಿರುತ್ತೋ ಯಾರಿಗೂ ಗೊತ್ತಿಲ್ಲ, ಹಾಗಂತ ಇವತ್ತಿನ ಪ್ರೆಸೆಂಟ್ನ ಎಂಜಾಯ್ ಮಾಡೋದು ಮರಿಬೇಡಿ. ದೋಸ್ತು, ನಾವು ನಿಂತಿರೋ ಜಾಗದಲ್ಲಿ ಸಾವಿರಾರು ಸೋಲಾರ್ ಪ್ಯಾನಲ್ಸ್ ಇದೆ. ಈ ಸೋಲಾರ್ ಪ್ಯಾನಲ್ಸ್ನೆಲ್ಲ ಅಳವಡಿಸಿರೋದು ಅದಾನಿ ಗ್ರೂಪ್ ಅವರು. ಅದಾನಿ ಗ್ರೂಪ್ ಅವರು ನಾರ್ತ್ ಇಂಡಿಯಾದಲ್ಲಿ ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ತುಂಬ ಡಿಫಾರೆಸ್ಟೇಷನ್ ಮಾಡಿದರು, ಕಾಡನ್ನೇ ಇಲ್ಲ ಅನಿಸ್ಬಿಟ್ಟಿದ್ರು. ಕರ್ನಾಟಕದಲ್ಲಿ ಆ ಥರ ಆಗೋಕ್ಕೆ ಬಿಡಬಾರ್ದು. ಇವರೇನ ಈಗ ಆ ಥರ ಏನು ಮಾಡಿಲ್ಲ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಎಲೆಕ್ಟ್ರಿಸಿಟಿನೇ ನಮ್ಮ ಫ್ಯೂಚರು. ಆದರೆ ಏನು ಮಾಡೋಣ, ನನಗೆ ಫ್ಯೂಚರೋ ಪಾಸ್ಟಲ್ಲೋ ಬದುಕೋಕ್ಕೆ ಇಷ್ಟ ಇಲ್ಲ. ಪ್ರೆಸೆಂಟ್ನ ಎಂಜಾಯ್ ಮಾಡಬೇಕು ಎವ್ರಿ ಸೆಕೆಂಡ್ನು. ನನ್ನ ಪ್ರಕಾರ ನಾನು ಸರಿಯಾಗಿ ಇದ್ದೀನಿ, ಆದರೆ ಜನ ನೋಡೋ ರೀತಿ ಸರಿ ಇಲ್ಲ ಅಷ್ಟೇ. ದೋಸ್ತು, ಹಂಗೆ ಬೈಕ್ ಓಡಿಸ್ಕೊಂಡು ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲ ಇಂದ ಬರ್ತಾ 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 ಬಂದೇ ಬಿಟ್ಟು ಇದೇನು ಸ್ವಿಟ್ಜರ್ಲ್ಯಾಂಡ್ ಥರ ಅನ್ನಿಸ್ತೈತೆ. ಈ ಥರ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಐತೆ. ನಮ್ಮ ಪಾಸ್ಟಲ್ಲಿ ನಮ್ಮ ಇಂಡಿಯಾ ಆಫ್ರಿಕಾಗೆ ಅಟ್ಯಾಚ್ ಆಗಿತ್ತು ಕಾಂಟಿನೆಂಟು. ಒಳಗಡೆ ಒಳಗಡೆ ಪ್ಲೇಟ್ಸ್ ಮೂವ್ ಆದಾಗ ಮೇಲ್ಗಡೆ ಕಾಂಟಿನೆಂಟ್ಸ್ ಮೂವ್ ಆಗುತ್ತೆ. ಆಫ್ರಿಕಾಯಿಂದ ಇಂಡಿಯಾ ತುಂಬ ಮಿಲಿಯನ್ ವರ್ಷದ ಹಿಂದೆ ಬಂದು ಏಷ್ಯಾ ಕಾಂಟಿನೆಂಟ್ಗೆ ಅಟ್ಯಾಚ್ ಆಯಿತು. ಅಟ್ಯಾಚ್ ಆಗಿದ್ದ ಫೋರ್ಸ್ಗೆ ಅಲ್ಲಿ ಮೌಂಟೇನ್ಸ್ ಸೃಷ್ಟಿ ಆಯಿತು. ಅದು ನಾರ್ತ್ ಕಡೆ ಆಯಿತು. ಸೌತ್ ಕಡೆನೂ ಹೆಂಗೆ ಅಂದರೆ ಕೇರಳನೂ ಅಷ್ಟೇ ಆಫ್ರಿಕಾದಲ್ಲಿ ಮಡಗಾಸ್ಕರ್ನ ಒಂದು ಪಾರ್ಟ್ ಆಗಿತ್ತು. ಈಗಲೂ ಅದ್ರ ಬಾರ್ಡರ್ಸ್ನ ತೊಗೊಂಡು ನೋಡಿ, ಅಲೈನ್ ಆಗುತ್ತೆ ಎರಡೂ. ಅದು ಬಂದು ಫೋರ್ಸಲ್ಲಿ ಪ್ಲೇಟ್ಸಿಂದ ಇದಾಗಿರೋದಕ್ಕೆ ವೆಸ್ಟರ್ನ್ ಘಾಟ್ಸ್ ಫಾರ್ಮ್ ಆಗಿದೆ ಎಲ್ಲ. ಆ ವೆಸ್ಟರ್ನ್ ಘಾಟ್ಸ್ ಇರೋದಕ್ಕೆ ಮಾನ್ಸೂನ್ ಮಳೆ ಆಗೋದು. ಈ ನಾರ್ತಲ್ಲಂತೂ ಮೌಂಟೇನ್ಸ್ ರೇಂಜು ಸಖತ್ ಬ್ಯೂಟಿಫುಲ್ ಆಗೈತೆ. ಒಂದೊಂದು ಡಿಫ್ರೆಂಟ್ ವೆರೈಟಿ ಆಗಿರುತ್ತೆ ದೋಸ್ತು. ಅಲ್ಲಿಗೂ ಕರ್ಕೋಗ್ತೀನಿ, ಅಲ್ಲೂ ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನಿಮಗೆ ಜಾಸ್ತಿ ಜಿಯೋಗ್ರಫಿ ಕ್ಲಾಸ್ ತೊಗೋತಾ ಇದ್ದೀನಿ ಅನಿಸುತ್ತೆ, ನೋಡಿ ಅಂದರೆ ಯೂಸ್ ಆಗ್ಬೋದು ನಿಮಗೆ. ಫೈನಲಿ ನಾನು ನಿಮ್ಮನ್ನ ಡೆಸ್ಟಿನೇಷನ್ಗೆ ಕರ್ಕೊಬಂದೆ. ಇದ್ರ ಹೆಸರು ಡಾನ್ದೆಲ್ಲಿಂಗ್ ಅಂತ. ನನಗೆ ಪ್ರೊನೌನ್ಸೇಷನ್ ಬರಲ್ಲ ಟಿಬೇಟ್ ಅವ್ರದ್ದು, ತಪ್ಪಾದರೆ ಕ್ಷಮಿಸ್ಬಿಡಿ. ಇದು ಬೆಂಗಳೂರಿಂದ 200 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ಒಳ್ಳೆ ಸ್ಪಾಟು. ನೀವು ವೀಕೆಂಡ್ನ ಇಲ್ಲಿ ಬಂದು ಸ್ಪೆಂಡ್ ಮಾಡ್ಬೋದು ಟೈಮ್ನ. ದೋಸ್ತು, ಯೋಚನೆ ಮಾಡ್ತಾಯಿದ್ದೀರಾ ಟಿಬೇಟ್ ಅವ್ರು ಏನಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗೋರೆ ಅಂತ? ಇದಕ್ಕೊಂದು ಹಿಸ್ಟ್ರಿ ಇದೆ, ಅದನ್ನ ಮುಂದೆ ಹೇಳ್ತೀನಿ. ಅಲ್ಲಿ ನೀವು ಇಲ್ಲಿ ಟೂರಿಸ್ಟ್ ಎಲ್ಲ ಅಲೋ ಇದೆ. ಇವರು ವೆಲ್ಕಮ್ ಮಾಡ್ತಾರೆ ಟೂರಿಸ್ಟ್ನೆಲ್ಲ. ಇವರು ಶಾಂತಿ ಪ್ರಿಯರು, ಒಂಚೂರು ಶಬ್ದನೇ ಮಾಡಲ್ಲ. ಎಷ್ಟು ಶಾಂತಿ ಪ್ರಿಯರು ಅಂದರೆ ಇವ್ರದ್ದು ಗಂಟೆ ತಿರುಗಿಸ್ಬೇಕು. ಒಳ್ಳೆ ನೇಚರ್ ಮಧ್ಯ ಆರಾಮಾಗಿ ಧ್ಯಾನ ಮಾಡ್ಕೊಂಡಿದ್ದಾರೆ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಇವರು ಟ್ರೆಡಿಷ್ನಲ್ ಡ್ರೆಸ್ನೇ ಹಾಕೋತಾರೆ. ದೋಸ್ತು, ಇವರು ಟಿಬೆಟಿಂದ ಯಾಕೆ ಇಲ್ಲಿಗೆ ಬಂದರು ಅಂತ ತಿಳ್ಕೊಳ್ಳೋಣ ಬನ್ನಿ. ಆವಾಗ 1956 ಆಗಸ್ಟ್ ಚೈನಾ ಆರ್ಮಿ ಫುಲ್ಲು ಟಿಬೆಟ್ ಪ್ಯಾಲೇಸ್ನ ಸುತ್ತುವರ್ಕೋತಾರೆ. ಮತ್ತು ಟಿಬೆಟ್ ಹೆಡ್ ಅಂದರೆ ದಲೈ ಲಾಮಾ ಅವ್ರನ್ನ ಟಿಬೆಟ್ ಅವ್ರ ಹೆಡ್ ಅಂತಾರೆ. 15 ದಲೈ ಲಾಮಾ ಅವ್ರನ್ನ ಕರೀತಾರೆ ಮೀಟಿಂಗ್ಗೆ. ಆದರೆ ಮೀಟಿಂಗ್ಗೆ ಯಾವುದು ಬಾಡಿ ಗಾರ್ಡ್ಸ್ ಇಲ್ಲದೆ ಒಬ್ಬರೇ ಹೋಗಬೇಕು ಅಂತ ಹೇಳ್ತಾರೆ ಚೈನಾಗೆ. ಚೈನಾದವ್ರದ್ದು ಏನು ಮೇನ್ ಇಂಟೆನ್ಷನ್ ಅಂದರೆ ಒನ್ ಕಂಟ್ರಿ, ಒನ್ ನೇಷನ್, ಒನ್ ಕಲ್ಚರ್ ಅಂತ. ಅಂದರೆ ಟಿಬೆಟ್ನ ಇವರು ಕೊಲನೈಸೇಷನ್ ಮಾಡ್ಕೋಬೇಕು ಅಂತ. ಆ ಟ್ರೀಟಿನ 15 ವರ್ಷ ಆಗಿರುವಂತಹ ಹೊಸದಾಗಿ ಎಲೆಕ್ಟ್ ಆಗಿರುವಂಥ ದಲೈ ಲಾಮಾ ಅವ್ರಿಗೇನು ಅರ್ಥ ಆಗಿರೋಲ್ಲ ಅಷ್ಟೊಂದು. ಆಗ ಸೈನ್ ಮಾಡ್ತಾರೆ. ಸೈನ್ ಮಾಡಿದಾಗ ಚೈನಾ ಗೌರ್ಮೆಂಟು ಟಿಬೆಟ್ನ ಟೇಕ್ ಓವರ್ ಮಾಡ್ಕೋತಾರೆ.
ಟಿಬೆಟ್ ಅವರು ಈ ವಿಷಯನ ತಗೊಂಡು ವರ್ಲ್ಡ್ ಆರ್ಗನೈಸೇಷನ್ ಗಂಟ ಹೋದರು. ಆದರೆ ವರ್ಲ್ಡ್ ಆರ್ಗನೈಸೇಷನ್ನು ಇದಕ್ಕೆ ಅಪೋಸ್ ಮಾಡಿದ್ರು ಚೈನಾನ. ಆದರೂ ವರ್ಲ್ಡ್ ಆರ್ಗನೈಸೇಷನಿಂದ ಏನೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅವ್ರ ಹತ್ರ ಆರ್ಮಿ ಇರಲಿಲ್ಲ. ಈಗಾಗಲೇ ಚೈನಾ ಟಿಬೆಟ್ ಅವ್ರದ್ದು 3 ಟೆರಿಟರಿಲಿ 2 ಟೆರಿಟರಿನ ಆಕ್ಯುಪೈ ಮಾಡ್ಕೊಬಿಟ್ಟಿದ್ರು. ಇನ್ನೊಂದು ಟೆರಿಟರಿಲಿ ಇವರು ಪ್ಯಾಲೇಸ್ ಕಟ್ಕೊಂಡಿದ್ರು. ಆ ಟೆರಿಟರಿನೂ ಆಕ್ಯುಪೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಆವಾಗ ಅಮೇರಿಕಾ ಸೀಕ್ರೆಟಾಗಿ CIA ಇಂದ ಹೆಲ್ಪ್ ಮಾಡ್ತಾಯಿತ್ತು. ಇವ್ರ ರೆಸಿಸ್ಟೆನ್ಸ್ಗೆ ಟಿಬೆಟ್ ಅವ್ರಿಗೆ ಗೊರಿಲ್ಲಾ ವಾರ್ಫೇರ್ ಅಂತ ಅಂತಿದ್ರು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ವೆಪನ್ ಕೊಟ್ಟು ಚೈನಾ ಆರ್ಮಿ ವಿರುದ್ಧ ಫೈಟ್ ಮಾಡೋಕ್ಕೆ ಟ್ರೈನಿಂಗ್ ಕೊಡ್ತಾಯಿದ್ರು. ಆವಾಗ ದಲೈ ಲಾಮಾ ಫ್ಯಾಮಿಲಿ ಮೇಲೆ ತುಂಬ ಥ್ರೆಟ್ ಇತ್ತು. ಅವರು ಅಲ್ಲಿಂದ ವೇಷ ಮರೆಸ್ಕೊಂಡು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾಯಿರ್ತಾರೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಲಿವುಡ್ ಥರ ಚೇಸಿಂಗು, ಚೈನಾ ಆರ್ಮಿ ಏರ್ಫೋರ್ಸಿಂದ ಇವ್ರನ್ನ ಹುಡುಕ್ತಾ ಇರುತ್ತೆ. ಆದರೆ ಇವರು ಎಲ್ಲರದಿಂದ ತಪ್ಪಿಸ್ಕೊಂಡು ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದು ಲೆಟರ್ ಬರೀತಾರೆ ಜವಾಹರ್ಲಾಲ್ ನೆಹರುವಿಗೆ. ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಇವ್ರನ್ನ ಎಲ್ಲರೂ ಡಿಗ್ನಿಟಿಯಿಂದ ರೆಸ್ಪೆಕ್ಟಿಂದ ವೆಲ್ಕಮ್ ಮಾಡ್ಕೋಬೇಕು ನಮ್ಮ ದೇಶಕ್ಕೆ ಅಂತ. ಆವಾಗ ತುಂಬ ಲಕ್ಷಾಂತರ ಜನ ರೆಫ್ಯೂಜೀಸ್ಗಳು ಇಂಡಿಯಾಗೆ ಬರ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ 3,000 ಎಕರೆ ಜಾಗನ ಇವ್ರಿಗೆ ಕೊಟ್ಟಿದೆ. ಇವರು ಈಗಲೂ ಅಷ್ಟೇ ನೇಪಾಳಲ್ಲಿದ್ದಾರೆ, ಎಲ್ಲ ಕಡೆ ರೆಫ್ಯೂಜಿಗಳಾಗೇ ಇದ್ದಾರೆ. ಇನ್ನೂ ಸಿಟಿಸನ್ಶಿಪ್ ಸಿಕ್ಕಿಲ್ಲ ಇವರಿಗೆ, ಇಂಡಿಯನ್ ಸಿಟಿಸನ್ಶಿಪ್ಪು. ಚೈನಾದ ಇಷ್ಟೇ ಕತೆ ಅಲ್ಲ, ಆ ಕಡೆ ನಾರ್ತಲ್ಲಿ ಇನ್ನೊಂದು ಮುಸ್ಲಿಮ್ಸ್ ಡೈನಾಸ್ಟಿ ಇತ್ತು, ಅಲ್ಲೂ ಚೈನಾ ಆಕ್ಯುಪೈ ಮಾಡ್ಕೊಬಿಟ್ರು. ಇನ್ನೊಂದು ಹಾಂಗ್ಕಾಂಗ್ನು ನಮ್ಮದೇ ಅಂತ ಕ್ಲೈಮ್ ಮಾಡ್ತಾರೆ. ಇವರು ಚೈನಾದವ್ರ ಗೌರ್ಮೆಂಟಲ್ಲಿ ಕುತ್ಕೊಂಡು ಏನಾದ್ರು ಕ್ಲೈಮ್ ಮಾಡಿಕೊಂಡ್ರೆ ಅದು ಹಾಗೆ ಆಯ್ತಿತ್ತು. ಆಗಲೇ 3 ಜಾಗ ಇವರು ನಮ್ಮದೇ ಅಂತ ಕ್ಲೈಮ್ ಮಾಡಿಕೊಂಡು ಹೋಗ್ಬಿಟ್ಟು. ಗುರು, ಇವೆಲ್ಲದ್ರ ನಡುವೆ ನಂದೊಂದು ಪ್ರಶ್ನೆ, ನಮ್ಮ ದೇಶದಲ್ಲಿ ಏನಾದ್ರು ಆಗಬಾರ್ದು, ಆದರೆ ಅಕಸ್ಮಾತಾಗಿ ನಾವೇನಾದ್ರು ರೆಫ್ಯೂಜಿ ಆಗ್ಬಿಟ್ಟು ಬೇರೆ ಕಂಟ್ರಿಗೆ ಹೋದರೆ ನಮ್ಮನ್ನ ವೆಲ್ಕಮ್ ಮಾಡ್ಕೋತಾರ? ಚಾನ್ಸೇ ಇಲ್ಲ. ಆದರೆ ನಾವು ಭಾರತೀಯರು ವಿಶಾಲ ಹೃದಯದವರು, ಎಲ್ಲ ಜನರನ್ನು ವೆಲ್ಕಮ್ ಮಾಡ್ತೀವಿ. ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಮುಸ್ಲಿಮ್ಸು ಇಲ್ಲಿಂದ ರೆಫ್ಯೂಜೀಸ್ ಆಗಿ ಹೋಗ್ತಾಯಿದ್ರು. ಗಾಂಧೀಜಿಯವ್ರು ಬೇಡ ಅಂತ ತಡೆದ್ಬಿಟ್ರು. ಆದರೆ ಆ ಕಡೆಯಿಂದ ಇಂಡಿಯಾದವರು ರೆಫ್ಯೂಜೀಸ್ಗಳನ್ನೆಲ್ಲ ಅಂದರೆ ಎಷ್ಟೊಂದು ಜನ ಬ್ರ್ಯೂಟ್ರಲ್ಲಾಗಿ ಮರ್ಡರ್ ಮಾಡಿ ಇಂಡಿಯಾಗೆ ಕಳಿಸಿದ್ರು ಹಿಂದೂಸ್ಗಳನ್ನ. ಆದರೆ ನಾವು ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮದು ಎಷ್ಟು ದೊಡ್ಡ ಮನಸ್ಸಲ್ವಾ ದೋಸ್ತು. ನಡೆದಿದ್ದನ್ನೆಲ್ಲ ಬುಟ್ಟಾಕಿ ಈಗ ಮೇನ್ ಟೆಂಪಲ್ಗೆ ಹೋಗೋಣ. ಮೇನ್ ಟೆಂಪಲ್ ಒಳಗಡೆ ಬುದ್ಧನ ಇವರು ಪೂಜೆ ಮಾಡ್ತಾರೆ. ಫುಲ್ ಶಾಂತಿ, ನಿಶಬ್ದ. ಕೈ ಮುಕ್ಕೊಳ್ಳಿ, ಎಲ್ಲ ಕೈ ಮುಗಿತಾರ, ನನಗೂ ಗೊತ್ತಿಲ್ಲ. ಇಲ್ಲಿ ದಸರಾ ಗೊಂಬೆಗಳ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಇವೇನೋ ಇರ್ಬೋದು, ಗೊತ್ತಿಲ್ಲ ಏನು ಅಂತ. ಕೇಳೋಣ ಅಂದರೆ ಯಾರೂ ಇರಲಿಲ್ಲ. ಈಗ ನಾವು ರೆಸ್ಟೋರೆಂಟ್ಗೆ ಹೋಗೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಫುಡ್ ಬ್ಲಾಗರ್ ಅಲ್ಲ, ಸುಮ್ಮನೆ ಟ್ರೈ ಮಾಡ್ತೀನಿ. ಇದು ಚಿಕನ್ ಮೋಮೋಸ್ ಅಂತ. ಇದು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಯಾಕೆಂದರೆ ಒಳಗಡೆ ಸ್ವಲ್ಪ ಚಿಕನ್ಗೆ ಈರುಳ್ಳಿ ಹಾಕ್ಬಿಟ್ಟು ಮೇಲ್ಗಡೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಕೊಟ್ಟಂಗಿತ್ತು. ಆದರೆ ಸೆಕೆಂಡ್ ಏನು ಅಂತ ನೋಡೋಣ ಬನ್ನಿ. ಚಿಕನ್ ಮಂಚೂರಿ, ಇದು ಚೆನ್ನಾಗಿತ್ತು, ಸಾಸ್ ಎಲ್ಲ ಒಳ್ಳೆ ಫ್ಲೇವರ್ ಆಗಿತ್ತು. ಆದರೆ ನನಗೆ ಈ ಮೀಟಲ್ಲಿ ಒಂದು ಡೌಟ್ ಐತೆ, ಇದು ನಿಜವಾಗ್ಲೂ ಚಿಕನ್ನ ಅಥವಾ ಬೇರೆ ಏನಾರು ಅಂತನಾ? ದೇವರೇ, ಚಿಕನ್ನೇ ಆಗಿರಲಿ, ಇಲ್ಲ ಅಂದರೆ ಏನ್ ದೇವ್ರು, ಹೋಟೆಲ್ಗೆ ಹೋಯ್ತಾ? ಬಿರಿಯಾನಿ ತಿಂದ್ರಾ? ಅದೇ ಇವನ್ ತಂದ್ಕೊಟ್ಟಿದ್ದು 12 ರೂಪಾಯಿ ತಾನೆ? ಆ ಮಾಂಸ ಯಾವ್ದು ಗೊತ್ತಾ? ನಾಯಿದು. ಇಲ್ಲಿ ಇವ್ರದ್ದು ABCD ಅಂತ ಎಲ್ಲ ಆಲ್ಫಾಬೆಟ್ಟಿಂದ ಒಂದು 20 ವಿಲೇಜ್ ಇದೆ ಅನ್ಕೋತೀನಿ. ಎಲ್ಲದಕ್ಕೂ A ವಿಲೇಜ್, B ವಿಲೇಜ್, C ವಿಲೇಜ್ ಅಂತ ಹೆಸರು ಕೊಟ್ಟಿದ್ದಾರೆ. ಬನ್ನಿ ಈಗ ಟಿಬೆಟಿಯನ್ ವಿಲೇಜ್ನ ರೌಂಡ್ ಹಾಕೋಬರೋಣ. 1 2 3. ಸ್ವಿಟ್ಜರ್ಲ್ಯಾಂಡ್ ಥರ ವ್ಯೂ ಐತೆ, ಮಾತ್ರ ಬೆಟ್ಟಗಳೆಲ್ಲ ಇದೆ ಸೈಡಲ್ಲಿ. ಒಳ್ಳೆ ಜಾಗ ಗುರು, ನಮಗಾರು ಸಿಗೋಕ್ಕಿಲ್ವಾ ಇಂಥ ಜಾಗ? ಆ ಲೆಫ್ಟು ಆ ರೈಟು, ಕಮಾನ್. ಬರ್ತಾ ಗಗನಚುಕ್ಕಿ ಫಾಲ್ಸ್ಗೆ ಹೋಗೋಣ ಅಂತ ನೋಡ್ರೆ ಪೊಲೀಸ್ ಹಿಡಿತವ್ರೆ. ನನ್ನ ಹತ್ರ ಹೆಲ್ಮೆಟ್ ಇತ್ತು, ಆದರೆ ಲೈಸೆನ್ಸ್ ಇರಲಿಲ್ಲ. ರೂಲ್ಸ್ ಇಸ್ ಎ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇರೋದ್ ಬಿಟ್ಬಿಟ್ಟು ವಯಸ್ಸು ಹುಡುಗರು ತಂಟೆಗೆ ಬಂದಿಯಾ? ಈಗ ಮಾಡ್ತೀನಿ ತಡಿ. ಹಂಗಂತ ನಾವು ಬಿಟ್ಬಿಡ್ತೀವ? ಹೆಂಗೋ ಒಂದು ಕಾರಿಂದೆ ಓದೋ ನೋಡಿ. ರೂಲ್ಸ್ ಮಾಡಿರೋದು ನಮ್ಮ ಒಳ್ಳೇದಕ್ಕೆ, ಫಾಲೋ ಮಾಡಬೇಕು. ಯಾರು ರೂಲ್ಸ್ನ ಬ್ರೇಕ್ ಮಾಡಬೇಡಿ, ಸರಿನಾ? ಎಂಜಾಯ್ ಮಾಡಿ ಈ ವ್ಯೂನ. ದೇವರು ಮಳೆಯಲ್ಲಿ ನೆನ್ಕೊಂಡು ಚಾಮರಾಜನಗರದಿಂದ ನಾವು ಕೊನೆಗೂ ಮನೆಗೆ ಬಂದೇ ಬಿಟ್ಟೋ. ದೇವರು 300 ಕಿಲೋಮೀಟ್ರು ಕುತ್ಕೊಂಡೇ ಗಾಡಿ ಓಡಿಸಿದ್ದೀನಿ ಗುರು. ದೇವರು ದೇವರು ದೇವರು. ನನಗಂತೂ
ಜೀವನದಲ್ಲಿ ಇನ್ನೊಂದ್ಸರಿ ಕುತ್ಕೊಳ್ಳೇಬಾರ್ದು ಅನ್ಸ್ಬಿಟ್ಟೈತೆ, ಹಂಗೆ ಆಗ್ಬಿಟ್ಟೈತೆ, ಹೇಳೋಕ್ಕಾಗದೆ. ದೇವರು ಕೊನೆಗೂ ನಾವು ಬಂದೇ ಬಿಟ್ಟು ನಮ್ಮ ಮನೆಗೆ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡಿ. ಬಾಯ್. ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ 5 ಜನಕ್ಕೆ ಶೇರ್ ಮಾಡಿ. This could be the most important minute of your day. We have been through difficult times and face big problems ahead. But every crisis contains both danger and opportunity. Peligro, pero también es una oportunidad. You can play your part. Right now. Пожалуйста, please close your eyes. Imagine the better future we could have. Imagine that future. What does it look like for you? For the people you love. How do we lift each other up And make it fair. How do we protect nature? and save our shared home? Picture that future you want. Now open your eyes. It's time to talk about the future we want.